ಓಂ ಶ್ರೀ ಗಣಪತಯೇ ನಮಃ. ನೀವು ಈ ಮಾತು ಕೇಳುತ್ತಿದ್ದರೆ ಅದು ಕಾಕತಾಳೀಯವಲ್ಲ, ನಿಮ್ಮ ಜೀವನ ಬದಲಾಗುವ ಮೊದಲು ವಿಧಿ ನೀಡಿದ ಸಂಕೇತವಾಗಿದೆ. ಮಿಥುನ ರಾಶಿಯವರೇ, ಈ ವಿಡಿಯೋ ನೋಡುವುದು ಸಾಮಾನ್ಯ ವಿಷಯವಲ್ಲ. ನಿಮ್ಮ ಜೀವನದಲ್ಲಿ ಹಲವು ವರ್ಷಗಳಿಂದ ನಿಲ್ಲಿಸಲ್ಪಟ್ಟ ಒಂದು ಹಂತವು ತಿರುಗಲಿದೆ ಎಂಬುದರ ಸಂಕೇತವಾಗಿದೆ. ನೀವು ಎಷ್ಟು ಬಾರಿ ಈ ಪ್ರಶ್ನೆ ಕೇಳುತ್ತೀರಿ? ನಾನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ, ನಾನು ಯಾರಿಗೂ ಮೋಸ ಮಾಡಿಲ್ಲ, ನನ್ನ ಜೀವನ ಏಕೆ ಹೀಗೆ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. 2026 ಮಿಥುನ ರಾಶಿಯವರಿಗೆ ಸಾಮಾನ್ಯ ವರ್ಷವಲ್ಲ. ನಿಮ್ಮ ಜೀವನ ಅತ್ಯಂತ ನಿರ್ಣಾಯಕ ಹಂತದಲ್ಲಿದೆ. ದುಃಖ ಕೊನೆಗೊಳ್ಳುತ್ತದೆ. ಹಲವು ವರ್ಷಗಳಿಂದ ಕಣ್ಣೀರು ಸುರಿಸುತ್ತಿದ್ದೀರಾ, ಅದು ಪರಿಹಾರವಾಗುತ್ತದೆ. ಈ ವಿಡಿಯೋ ತಪ್ಪದೆ ನೋಡಿ. ಕೊನೆಯಲ್ಲಿ ಹೇಳುವ ವಿಧಾನವು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಹಾಗಾದರೆ 2026 ಮಿಥುನ ರಾಶಿಯವರ ಜೀವನ ಸತ್ಯವನ್ನು ಪ್ರವೇಶಿಸುವ. ನಮಸ್ಕಾರ ಮಿಥುನ ರಾಶಿಯವರು, 2026 ರಲ್ಲಿ ನಿಮ್ಮ ಜೀವನದಲ್ಲಿ ಏನೋ ಅಕಸ್ಮಾತ್ ಘಟನೆಗಳು, ಸವಾಲುಗಳು ಮತ್ತು ಅದ್ಭುತ ಅವಕಾಶಗಳು ನಿಮ್ಮನ್ನು ಎದುರಿಸುತ್ತವೆ. ಈ ವರ್ಷ ನೀವು ಹೇಗೆ ಪ್ರಗತಿ ಸಾಧಿಸುತ್ತೀರಿ? ಯಾವ ಕ್ಷೇತ್ರಗಳಲ್ಲಿ ಬೆಳವಣಿಗೆ ಸಂಭವಿಸುತ್ತದೆ? ಯಾವ ನಿರ್ಧಾರಗಳು ನಿಮ್ಮ ಮೇಲೆ ದೊಡ್ಡ ಪರಿಣಾಮ ಬೀರುತ್ತವೆ ಎಂಬುದನ್ನು ನಾನು ನಿಮಗೆ ವಿವರಿಸುತ್ತೇನೆ. ಈ ವಿಡಿಯೋ ನಿಮ್ಮ ಆರ್ಥಿಕ, ಉದ್ಯೋಗ, ವ್ಯವಹಾರ, ಪ್ರೇಮ, ಕುಟುಂಬ, ಆರೋಗ್ಯ ಮತ್ತು ಆಧ್ಯಾತ್ಮಿಕ ಜೀವನದ ಪ್ರತಿಯೊಂದು ಹಂತವನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ. ನೀವು ಸಿದ್ಧರಾಗಿದ್ದೀರಾ? ಬನ್ನಿ ಈಗ ನೇರವಾಗಿ ನಿಮ್ಮ ಭವಿಷ್ಯದಲ್ಲಿ ನುಸುಕು ಹಾಕೋಣ. 2026 ರ ಮೊದಲಾರ್ಧದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಶಕ್ತಿ ಪಡೆದು ಬೆಳೆಯುತ್ತದೆ. ಹೊಸ ಯೋಜನೆಗಳು, ಹೂಡಿಕೆಗಳು ನಿಮ್ಮ ಜೀವನದಲ್ಲಿ ಲಾಭ ತರುತ್ತವೆ. ಜನವರಿ-ಮಾರ್ಚ್ ಸಮಯದಲ್ಲಿ ನಿಮ್ಮ ಹಣದ ಮೂಲಗಳು ಬಲವಾಗುತ್ತವೆ, ಹೊಸ ಆದಾಯದ ಅವಕಾಶಗಳು ನಿಮ್ಮ ಕಡೆಗೆ ಬರುತ್ತವೆ. ಆದರೆ ಜುಲೈ-ಸೆಪ್ಟೆಂಬರ್ ವೇಳೆಯಲ್ಲಿ ನೀವು ಹಣದ ವ್ಯಯವನ್ನು ತಾಳ್ಮೆಯಿಂದ ನಿರ್ವಹಿಸಬೇಕು. ಅಕಸ್ಮಾತ್ ವೆಚ್ಚಗಳು ನಿಮ್ಮ ಯೋಜನೆಗಳನ್ನು ತಾಳ್ಮೆಯಿಂದ ನಿರ್ವಹಿಸದಿದ್ದರೆ ತೊಂದರೆ ತರಬಹುದು. ಈ ವರ್ಷ ನಿಮ್ಮ ಹೂಡಿಕೆಗಳು ಏನಾದರೂ ಅಕಸ್ಮಾತ್ ಲಾಭ ತರಬಹುದು ಅಂತ ನೀವು ಕೇಳಿದ್ದೀರಾ? ನೋಡೋಣ ಮುಂದೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ 2026 ರಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಪ್ರಸ್ತಾವನೆಗಳು ಮತ್ತು ಪ್ರಾಜೆಕ್ಟ್ಗಳ ಅಕಸ್ಮಾತ್ ಅವಕಾಶಗಳು ಬರುತ್ತವೆ. ಸ್ವತಂತ್ರ ಉದ್ಯಮಿಗಳಿಗೆ ಹೊಸ ಗ್ರಾಹಕರು ಮತ್ತು ಯೋಜನೆಗಳು ಬಲ ನೀಡಬಹುದು. ನಿರ್ಧಾರಗಳನ್ನು ತಕ್ಷಣ ತೆಗೆದುಕೊಳ್ಳುವುದು ಉತ್ತಮ, ಆದರೆ ಸಮಯ ಜ್ಞಾನದಿಂದ. ಕೆಲವೊಂದು ಸವಾಲುಗಳು ನಿಮ್ಮ ಶಕ್ತಿ ಮತ್ತು ಸೃಜನಶೀಲತೆಯನ್ನು ಪರೀಕ್ಷಿಸಬಹುದು. ನೀವು ಹೊಸ ಅವಕಾಶವನ್ನು ತಕ್ಷಣ ಹೌದು ಎಂದು ಸ್ವೀಕರಿಸುವ ಮೊದಲು ನಿಮ್ಮ ಇಂಟ್ಯೂಷನಲ್ ಇಂಟೆಲಿಜೆನ್ಸ್ ಅನ್ನು ಪರೀಕ್ಷಿಸಿ. ಇಲ್ಲದೆ ಅದು ನಿಮ್ಮ ಯೋಜನೆಗೆ ತೊಂದರೆ ತರಬಹುದು. ಪ್ರೇಮ ಮತ್ತು ಸಂಬಂಧಗಳಲ್ಲಿ ಜನವರಿ-ಮಾರ್ಚ್ ಸಮಯದಲ್ಲಿ ಹೊಸ ಸ್ನೇಹಗಳು ಅಥವಾ ಆಕಸ್ಮಿಕ ಪ್ರೀತಿ ನಿಮ್ಮ ಜೀವನಕ್ಕೆ ಹೊಸ ಉತ್ಸಾಹ ತರಬಹುದು. ಮಧ್ಯ ವರ್ಷದ ವೇಳೆಯಲ್ಲಿ ಮದುವೆಯ ವಿಚಾರಗಳಲ್ಲಿ ಶುಭ ಸೂಚನೆಗಳು ಕಾಣಿಸಬಹುದು. ಮಿಥುನರೇ, ಸ್ಪಷ್ಟ ಸಂವಹನ ಮತ್ತು ಸಹಾನುಭೂತಿ ಇಲ್ಲದೆ ನಂಟುಗಳು ತುಂಡಾಗಬಹುದು. ನಿಮ್ಮ ಜೀವನದಲ್ಲಿ ಯಾರಾದರೂ ಹೊಸ ವ್ಯಕ್ತಿಯು ಹತ್ತಿರ ಬರುವ ಸಾಧ್ಯತೆ ಇದೆ. ನೀವು ಸಿದ್ಧರಿದ್ದೀರಾ? ಆರೋಗ್ಯದ ದೃಷ್ಟಿಯಿಂದ 2026 ರಲ್ಲಿ ಉರಿಯಾಳು, ಹೊಟ್ಟೆ ಮತ್ತು ಸ್ನಾಯುಗಳಿಗೆ ವಿಶೇಷ ಗಮನ ಕೊಡಿ. ನಿಯಮಿತ ವ್ಯಾಯಾಮ, ಆರೋಗ್ಯಕರ ಆಹಾರ ಮತ್ತು ಧ್ಯಾನ, ಯೋಗವು ನಿಮ್ಮ ಶಕ್ತಿ ಮತ್ತು ಮನಸ್ಸಿನ ಶಾಂತಿಯನ್ನು ಹೆಚ್ಚಿಸುತ್ತದೆ. ಜೂನ್-ಜುಲೈ ಸಮಯದಲ್ಲಿ ಹೆಚ್ಚು ಎಚ್ಚರಿಕೆ ಅಗತ್ಯ. ನೀವು ನಿಮ್ಮ ದೇಹಕ್ಕೆ ಗಮನ ಕೊಟ್ಟರೆ, ಯಾವುದೇ ಸವಾಲು ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಕೌಟುಂಬಿಕ ಮತ್ತು ಸಾಮಾಜಿಕ ಜೀವನದಲ್ಲಿ 2026 ರಲ್ಲಿ ನಿಮ್ಮ ಕುಟುಂಬ ಮತ್ತು ಸ್ನೇಹ ಸಂಬಂಧಗಳು ಬಲಪಡುತ್ತವೆ. ಕೆಲವೊಂದು ಅಸಮಾಧಾನಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಉಂಟಾಗಬಹುದು, ಆದರೆ ನಿಮ್ಮ ಶಾಂತಿ ಮತ್ತು ಸಂವಹನ ಸ್ಕಿಲ್ಸ್ ಸಹಾಯ ಮಾಡುತ್ತವೆ. ಹೊಸ ಸಂಪರ್ಕಗಳು ಮತ್ತು ಪರಿಚಯಗಳು ನಿಮ್ಮ ಜೀವನಕ್ಕೆ ಹೊಸ ಶಕ್ತಿ ತರಬಹುದು. ಒಬ್ಬ ಮಿಥುನರಾಗಿ, ಯಾರಾದರೂ ಅಕಸ್ಮಾತ್ ನಿಮ್ಮ ಗೆಳೆಯ ಅಥವಾ ಮೆಂಟರ್ ಆಗಬಹುದು. ನೀವು ಇದಕ್ಕೆ ಸಿದ್ಧರಾಗಿದ್ದೀರಾ? ವೈಯಕ್ತಿಕ ಬೆಳವಣಿಗೆ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಧ್ಯಾನ, ಯೋಗ ಮತ್ತು ಆಧ್ಯಾತ್ಮಿಕ ಚಿಂತನೆ ನಿಮ್ಮ ಜೀವನಕ್ಕೆ ಶಾಂತಿ, ಕ್ಲಾರಿಟಿ ಮತ್ತು ಡೈರೆಕ್ಷನ್ ನೀಡುತ್ತದೆ. ಈ ಬೆಳವಣಿಗೆಗಳು ನಿಮ್ಮ ದೊಡ್ಡ ನಿರ್ಧಾರಗಳಲ್ಲಿ ಸಹಾಯ ಮಾಡುತ್ತವೆ. ಮನಸ್ಸಿನಲ್ಲಿ ಶಾಂತಿ ಇಟ್ಟುಕೊಂಡರೆ, ಯಾವುದೇ ಸಮಸ್ಯೆ ನಿಮ್ಮನ್ನು ಅಡೆತಡೆ ಮಾಡಲಾಗುವುದಿಲ್ಲ. ಮುಖ್ಯ ಸಲಹೆಗಳು: ಹಣವನ್ನು ಬುದ್ಧಿಯಿಂದ ಹೂಡಿಕೆ ಮಾಡಿ, ಹೊಸ ಅವಕಾಶಗಳಿಗೆ ತೆರೆದಿರಿ, ಸಂಬಂಧಗಳಲ್ಲಿ ಸ್ಪಷ್ಟ ಸಂವಹನ ಮತ್ತು ಸಹಾನುಭೂತಿ, ಆರೋಗ್ಯ ಮತ್ತು ಮನಸ್ಸಿಗೆ ಪ್ರಾಧಾನ್ಯ ನೀಡಿ, ಧ್ಯಾನ, ಆಧ್ಯಾತ್ಮಿಕ ಬೆಳವಣಿಗೆಗೆ ಸಮಯ ಮೀಸಲಿಡಿ.
ನೀವು ಈ ಸಲಹೆಗಳನ್ನು ಅನುಸರಿಸಿದರೆ 2026ರ ವರ್ಷ ನಿಮ್ಮ ಅತ್ಯುತ್ತಮ ಬದುಕಿನಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಿಸಲು ಹಸಿರು ಬಣ್ಣ ಧರಿಸುವುದು, ಶುಭ ದಿನಗಳಲ್ಲಿ ದೇವಾಲಯಕ್ಕೆ ಹೋಗುವುದು ಅಥವಾ ಹೂವು, ಮೇಲೆಗೋಲು ಪ್ರದಾನ ಮಾಡುವುದರಿಂದ ಪ್ರಯೋಜನವಾಗಬಹುದು. ನಿತ್ಯ ಉಪವಾಸ ಅಥವಾ ಸೋಮವಾರ ಗುರುವಾರ ಶುಭಕಾಲದಲ್ಲಿ ದಾನ ಮಾಡುವುದರಿಂದ ಶ್ರೇಷ್ಠ ಫಲ ಬರುತ್ತದೆ. 2026ರ ವರ್ಷ ಮಿಥುನರ ಜೀವನದಲ್ಲಿ ಅತ್ಯುತ್ತಮ ಸಾಧನೆ, ಕುತೂಹಲ ಹುಟ್ಟಿಸುವ ಘಟನೆಗಳು ಮತ್ತು ಹೊಸ ಅವಕಾಶಗಳ ಮಿಶ್ರಣ. ನೀವು ತಾಳ್ಮೆ ಮತ್ತು ಬುದ್ಧಿಯಿಂದ ಮುಂದುವರಿದರೆ ಇದು ನಿಮ್ಮ ಅತ್ಯುತ್ತಮ ವರ್ಷವಾಗಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.